ಮಗ ಚೆನ್ನಾಗಿದೀಯಾ? ಹೆಂಗಿದೀಯಪ್ಪ? ನಾನು ಚೆನ್ನಾಗಿದ್ದೀನಿ ಕನಕ. ನೀನು ಹೆಂಗಿದ್ದಿ? ಏನೋ ಹುಷಾರಿತಿಲ್ಲ ಅಂತ ಅಂತಿದ್ರು, ನೋಡಕ್ ಬರೋದಂತ ಅನ್ಕೊಂಡಿದ್ದೆ. ಚೆನ್ನಾಗಿದೀಯಕ್ಕ? ಕೈ ಹೆಂಗಿದಳು? ಅಯ್ಯೋ ನಮ್ದೇನು ಚಂದ, ನೀನು ಹೇಳ್ಬೇಕು ತಕೋ. ಅಯ್ಯೋ ಅದೇ ಹಂಗಾಗೋಯ್ತಲ್ಲ, ಎಲ್ಲ ನೀ ಹೇಳಿದ್ನಲ್ಲ ರಾತ್ರಿ, ಹಂಗಾಗೋಯ್ತು ಕಣಪ್ಪ. ಏನೋ ಇದ್ದಕ್ಕಿದ್ದಂಗೆ ಸಿಲಿಂಡ್ರು ಆರ್ಬಿಡ್ತು, ಇನ್ನೇನು ಮಾಡೋದು? ಏನೋ ನಮ್ಮ ಮನೆ ಬರೋ ಅನ್ಕ ಸುಮ್ಮನೆ ಅದು. ಈಗ ಪರವಾಗಿಲ್ಲ, ತಲೆಗಿನ ಕೆಡ್ಸ್ಕೊಬೇಡ, ಎಲ್ಲ ವಾಸಿ ಆಗದೆ. ಎಲ್ಲ ವಾಸಿ ಆಗದಕ್ಕಂತ ತಕೋ, ತಲೆ ಕೆಡ್ಸ್ಕೊಬೇಡ. ಅದೇ ಸುಮ್ಮನೆ ನೋಡೋಕೆ ಜ್ಞಾನ ಆಗದೆ ನನಗೆ. ಅಲ್ಲಿ ಗಂಟ ಬರೋಕೆ ಆಯ್ಕಿಲ್ಲ ನನಗೆ. ಈಗ ತಾನೇ ಆಸ್ಪತ್ರೆಯಿಂದ ಬಂದಿದ್ದೆಲ್ಲ, ಅತ್ತಾಗಿತ್ತಾಗಿ ಬಸ್ಸಲ್ಲೆಲ್ಲ ಓಡಾಡ್ಕೊಂಡು ಇರೋಕೆ ಆಯ್ಕಿಲ್ಲ. ಅದಕ್ಕೆ ಸುಮ್ಮನವ್ರು ಕಳಿಸಿದ್ರೆ ನೋಡೋಕೆ ಜ್ಞಾನ ಆಗ್ಬಿಟ್ಟದೆ. ಒಂದಷ್ಟು ದಿವಸ ಇರಿಸ್ಕೊಂಡು ನೋಡ್ಕೊಂಡು ಬತ್ತಾಳೆ. ಆಮೇಲೆ ಅಕ್ಕನು ನೋಡಬೇಕು ಅಂತವಳೆ ಸುಮ್ಮನೆ. ನನಗೂ ಜ್ಞಾನ ಆಗ್ಬಿಟ್ಟದೆ. ಕಳಿಸಿಯ ಯಾಕ ಈಗ? ಅಲ್ಲ, ಯಾಕೆ ಕಳ್ಸಕ್ಕಿಲ್ವಾ? ಹಂಗಲ್ಲ ಕನಕ, ಸುಮ್ಮನೆ ನಿಮ್ಗೇನಿಗೆ ತೊಂದರೆ ಅಂತ. ಈಗ ನೀವೇ ಆಸ್ಪತ್ರೆಯಿಂದ ಬಂದಿದ್ದೀರಿ, ನಿಂಗೆ ಹುಷಾರಿಲ್ಲ. ಅಯ್ಯೋ ಯಾಕೋ ಕಣೆ, ನನಗೆ ಸುಮ್ಮನೆ ಜ್ಞಾನ ಆಗ್ಬಿಟ್ಟದೆ. ಸುಮ್ಮನೆ ನೋಡಬೇಕು ಅಂತವ. ಅದಕ್ಕೆ ಕಳ್ಸೋಕಾರು ಕಳಿಸಿದ್ರೆ ಸುಮ್ಮನಾರು ಅಚ್ಚುಕಟ್ಟಾಗಿ ನೋಡ್ತೀನಿ. ಅದೇ ಬಸ್ಗೆ ಸತ್ತಿ ಕಳಿಸು. ಊರಲ್ಲಿ ಹತ್ತಿದ್ರೆ ಇಲ್ಲೇ ಬಸ್ ಸ್ಟ್ಯಾಂಡಲ್ಲಿ ಬಂದು ಇಳಿಬೋದು. ಆಗ ಬಂದು ಕರ್ಕೊಬತ್ತೀವಂತೆ. ನವೀನನರ್ವೇ ಇಲ್ಲ, ನಾನರು ಕರ್ಕೊಬತ್ತೀನಿ. ಅಕ್ಕ ಅವಳೆಲ್ಲ ಕರ್ಕೊಬತ್ತಾಳೆ, ಬಸ್ ಹತ್ತಿಸು. ಸರಿ ಕನಕ, ಸರಿ ಕತೆ ಕೇಳ್ಬಿಟ್ಟು ಹೇಳ್ತೀನಿ. ಕೇಳೋದು ಬೇಡ, ಏನು ಇಲ್ಲ, ಕಳಿಸು ಅನ್ನು. ಅಕ್ಕ ಬೋಯ್ತಾ ಕೂತಾವಳೆ ಇಲ್ಲಿ. ಕೇಳೋದು ಬೇಡ, ಏನು ಬೇಡ, ಬಾಯಿ ಮಿಸ್ಕ ಕಳ್ಸಕ್ಕೆ ಹೇಳು. ಅದೇ ಕಂಗೆ ಅರ್ಥದನು ಕಳ್ಸಕ್ಕೆ ಇಷ್ಟ ಇಲ್ದಾರೆ ಬಿಡು ಅಂತ ಕೂತಾಳೆ ಅಕ್ಕ. ಅದೇ ಕಂಗದ್ದಿರಿ, ಇಲ್ಲ ಕಂಗ್ ಬಿಡು ಕಳಿಸ್ತೀನಿ. ನವೀನ ಎಲ್ಲ ಹೆಂಗಿದ್ರು? ನವೀನ ನಡೀತಿ ಎಲ್ಲ ಚೆನ್ನಾಗಿದಾರ? ನಂದಿನಿ ಎಲ್ಲ ಹೆಂಗಿದ್ರು? ಅಯ್ಯೋ ಎಲ್ಲ ಚೆನ್ನಾಗವ್ರೆ ಕಣಪ್ಪ, ಎಲ್ಲ ಚೆನ್ನಾಗವ್ರೆ ಕಣ್ಮಗ. ಯಾವ್ದೇನೋ ತೊಂದರೆ ಇಲ್ಲ. ನನಗೆ ಎಲ್ಲರನ್ನೂ ನೋಡಿದೆ, ಯಾಕೋ ಸುಮ್ಮನೆ ನೋಡೋಕೆ ಜ್ಞಾನ ಆಗೋಯ್ತು ನನಗೆ. ಅದಕ್ಕೆ ನೋಡೋಕ್ಕಾರು ನೋಡೋದ. ಅಲ್ಲಿ ಗಂಟ ಬರೋಕಾಯ್ತಿಲ್ವಲ್ಲ, ಆದರೆ ಕಳಿಸು, ಫ್ರೀ ಬಸ್ ಅಲ್ವಾ, ಅದಕ್ಕೆ ಬತ್ತಾಳಂತೆ ಅಂದ್ಬಿಟ್ಟು ಹಂಗೆ ಹೇಳೋದ ಅನ್ಕೊಂಡು ಫೋನ್ ಮಾಡಿದೆ. ಆಮೇಲೆ ಮರ್ಸ್ಕೊಬೇಡ. ಈಗ ಇವತ್ತು ಈಗ ಅದು ಕಳ್ಸೋಗಿದ್ರೆ ಬಸ್ ಹತ್ತಿಸಿ ಕಳಿಸು, ಇಲ್ಲಾಂದರೆ ಅವತ್ತರಿಕೆ ಎಷ್ಟೊತ್ತಲೆ ಕಳಿಸು. ಸರಿ ಬಿಡಕ್ಕ, ನೀನು ಸಲ ಕನಕ, ನಾನು ಬರೋಣ, ನೋಡ್ಗಿಡಕ್ಕೆ ಬರೋಣಕ್ಕ. ಅಯ್ಯೋ ಬೇಡ ಬಿಡಪ್ಪ, ನಿನ್ಗೇನಿಗೆ ತೊಂದರೆ? ಅಲ್ಲೇ ಒಂದು ಮನೆ ಕೆಲಸ ಎಲ್ಲ ಇರ್ತವೆ, ನೀನು ಆರಾಮಾಗಿರು. ಕಳಿಸೋಣ, ಒಂದು ವಾರ ಇರ್ಸ್ಕೊತೀನಿ, ಒಂದು ವಾರ 15 ದಿವಸ ಇರ್ಸ್ಕೊಂಡು. ಅಕ್ಕನೂ ಇಲ್ಲೇ ಅವಳೆಲ್ಲ, ಆಮೇಲೆ ಬೇಕಾದ್ರೆ ನಾನೇ ಕರ್ಕೊಂಡ್ಬಂದ್ಬಿಟ್ಟು ಬರ್ತೀನಿ ಅಂತೆ. ಅಕ್ಕನ ನಾವಿಬ್ರು ಬಂದ್ಬಿಟ್ಟು ಬರ್ತೀವಿ ಅಂತೆ. ಸರಿ ಕನಕ, ಹಂಗೆ ಆಗಲಿ. ಸರಿ ಮತ್ತೆ. ಸರಿ ಕಣ್ಮಗ, ಮಡ್ಗನ ಮಡ್ಗಕ್ಕ. ಅಕ್ಕ ಕಳಿಸ್ತೀನಿ ಅಂದ. ಕಳಿಸೋಣಂತೆ. ಈಗ ಏನು ಮಾಡೋದ ಗೊತ್ತಾ? ಹೆಂಗಿರು ಬತ್ತಳಲ್ಲ, ನಿಮ್ಮ ಮುಂಡೆಯ ಕರೆಯೋದೇ ಬೇಡ ಕಣ್ಯಾಕ. ಆ ಪಾರ್ವತಿ ಮುಂಡೆಯ ಕರೆಯೋದೇ ಬೇಡ, ಇದು ಇರ್ಸ್ಕೊಳ್ಳೋದ ಮೊದಲು. ಅವಳು ವಾತಾವರಣ ನೋಡ್ಕೊಳ್ಳೋದ ಮೊದಲು. ಸುಮ್ಮನೆ ವಾತಾವರಣ ಹೆಂಗೆ ಏನು ಅಂತವ ಆಮೇಲೆ ಬೇಕಾದ್ರೆ ಏನಾದ್ರು ಮಾಡೋಕ್ಕಾಯ್ತದೆ. ಈ ಮುಂಡೆಯ ಮೊದಲು, ಈ ಪಾರ್ವತಿಯ ಮೊದಲು ನಿಗ್ರಿಸಿಡ್ಬೇಕು. ಮೊದಲು ತಾಳು ಇವಳ ಮೊದಲು ಮನೆ ಕರ್ಕೊಬಂದು ಇರ್ಸ್ಕೊಳ್ಳೋದ. ಇಲ್ಲಿ ಎಲ್ಲ ಸರಿ ಆಯ್ತದೆ. ಅವಳುವೆ ನವೀನು ನೋಡ್ತಾಳೆ, ನವೀನು ವಾತಾವರಣ ಎಲ್ಲ ಇಡಿಸ್ತದಲ್ಲ, ಆಗ ಏನೋ ಒಂದು ಆಯ್ತದೆ ಕತೆ. ಆಗೋದೆಲ್ಲ ಒಳ್ಳೇದಕ್ಕೆ. ಹೆಂಗಿರೋ ಮುಂಡೆನೂ ಇಲ್ಲ, ಅವಳು ಬರ್ದಿರೋದೆ ಒಳ್ಳೇದು. ಹೆಂಗಿರೋ ನವೀನು ನೋಡ್ತಿರೋ ಇರ್ತಾನಲ್ಲ, ಕರ್ಕೊಬಂದು ಇರ್ಸ್ಕೊಳ್ಳೋದ. ಅದು ಅಲ್ಲದೆ ಆ ಮುಂಡೆ ಬೇರೆ ಇಲ್ವಲ್ಲ, ನನ್ನ ಸೌತಿ ಮುಂಡೆ ಯಾರೂ ಇಲ್ಲ. ನನ್ನ ಗಂಟು ಬಡ್ಡಿ ಐತೆ, ಅವನು ಇಲ್ಲ. ಎಲ್ಲ ಹೋಗೋರಲ್ಲ, ಒಳ್ಳೆ ಕೆಲಸ ಕಣ್ಯಾಕ. ಒಳ್ಳೆಯ ಸಮಯನೇ, ಒಳ್ಳೆ ಸಮಯ ಸಂದರ್ಭ ಸಿಕ್ಕದೆ. ಇದನ್ನ ಬಳಸ್ಕೊಳ್ಳೋದ ನಾವು ಅಷ್ಟೇ. ಮಗ ಸೋಸಿಲ್ಲ ಅದೇ ನಂದಿನಿ ಬರ್ಗಿರಕ್ಕಿಲ್ವಾ ಬಾಣ್ತನಕ್ಕೆ? ಅವಳು ಬಂದರೆ ಅವಳು ಏನಾರು ಅನ್ನೋಕ್ಕಿಲ್ವಾ? ಅಯ್ಯೋ ನಂದಿನಿನ ಯಾರು ಬಾಣ್ತನ ಕರೆದವರು? ಹೇಳು, ಅಲ್ಲೇ ಉಳ್ಕತೀನಿ ಅಂದ್ಲು. ನಾನು ಸುಮ್ಮನೆ ಆದೆ. ಏನು ಅವಳದ್ದು ಜೀವನ ಯಾರಾಯ್ತದ ಕಣ್ಯಾಕ? ಅವಳದ್ದು ಹೆಂಗೋ ಯಾರಾಯಿತು. ಇತ್ತಾಗಿ ನನ್ನ ಮಗುಂದೇ ಅಲ್ವಾ ಕಷ್ಟ? ನನ್ನ ಮಗನೇ ಎಲ್ಲಿ ಅನ್ಬೋಸ್ಬೇಕಾಗಿರೋನು. ಅದಕ್ಕೆ ನಾನು ಇರಗಂಟ ಅವ್ನಿಗೊಂದು ಯಾರ ಮಾಡ್ಬಿಟ್ಟು ಹೋಗ್ಬಿಡೋದ. ಈ ಮುಂಡೆ ಸರಿಲ್ಲ. ನನ್ನ ಮಗನ ನನಗೊಂದು ಯಾರು ಹೆಚ್ಚು ಕಡಿಮೆ ಆಗೋರೆ. ಅವಳು ನೋಡ್ಕೊಳಕ್ಕಿಲ್ಲ. ಈಗಲೇ ನೋಡ್ದಲ್ಲ, ಹೋಗಿ ಅಪ್ಪನ ಮನೆ ಕೂತ್ಕೊಂಡವಳೆ. ಆಮೇಲೆ ಬಿಟ್ಬಿಟ್ಟು ಹೋಯ್ತಾಳೆ. ನಾನು ಇರಗಂಟಾಗ ನಾಟಕ ಆಡ್ತಾಳೆ. ದುಡ್ಡು ಕಾಸು ಎಲ್ಲನೂ ಈಸ್ಕೊಂಡು ಮಡಿಕೊಂಡು ಮಾಡ್ಕೊಂಡು ಗಂಟು ಕಟ್ಕೊಂಡು. ಈಗ ತಲೆ ಕೆಡ್ಸ್ಕೊಬೇಕಾಗಿರೋದು ನವೀನನ ಬಗ್ಗೆ. ಅವನ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋದ? ಸುಮ್ಮನೆ ಅತ್ತಾಗಿತ್ತಾಗೆಲ್ಲ ಯೋಚನೆ ಮಾಡ್ಕೊಂಡು ಜೀವ ಹಾಳು ಮಾಡ್ಕೊಳಕ್ಕೆ ಆಯ್ಕಿಲ್ಲ. ಅಲ್ಲ ಅವನಲ್ಲ ಗಂಡ ಹಾಳ್ಗಿಲ್ ಬಿಡ್ತಾನೆ. ಇನ್ನೊಂದಿನ ಕೆಲಸ ಮಾಡ್ಕೊ ತಿನ್ಬೇಕಾಯ್ತಾ? ಹಂಗಂದಿರ ಕಾಕ ಬಂದ್ಬಿಡಿವ್ನಿ. ಇಲ್ಲಯ್ಯ ಮಾಡಾಕದ ಅಂದ್ಬಿಟ್ಟು ಹಾಳವ್ರೆ ಮಾಡಾಕ್ತಾರೆಕಂತ ಅಲ್ಲೇನು ಅವ್ಳಿಗೇನು ಕೆಲಸ ಇಲ್ಲ. ಏನಂದ್ರೆ ಏನು ಕೆಲಸ ಇಲ್ಲ ಅಲ್ಲಿ. ಅವ್ಳು ಉಣ್ಕೊಂಡು ತಿನ್ಕೊಂಡು ನೆಮ್ಮದಿಯಾಗಿದ್ರೆ ಅಷ್ಟೇ ಸಾಕು. ಮಗಿನ ನೋಡ್ಕೊಂಡು ಹೋಗಿ ಬರೋದ. ಒಂದು 15 ದಿವಸಕ್ಕೆ ಒಂದ್ಸಲಿ ಹೋಗಿದ್ದು ಬರೋಕ್ಕಾಯ್ತದೆ. ಬೇಕಾರೆ ಇವಳು ಬತ್ತಾಳಲ್ಲ ಸುಮ್ಮ, ಅವಳನ್ನೇ ಕರ್ಕೊಂಡು ಒಂದು 4 ದಿವಸ ಇದ್ದು ಬರೋದ. ಅದಕ್ಕೆ ಯಾಕೆ ತಲೆ ಕೆಡ್ಸ್ಕೊಂಡು ನೀನು? ಬಿಡು, ಅವಳು ಚೆನ್ನಾಗವಳೆ ಕತೆ. ಸುಮ್ಮನೆ ಚೆನ್ನಾಗಿರೋ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋದು ಬಿಟ್ಟು ಇದಾಗಿ ನವೀನನ ಬಗ್ಗೆ ತಲೆ ಕೆಡ್ಸ್ಕೊಂಡು ಅವ್ನ ಜೀವನ ಸರಿ ಮಾಡಬೇಕು ಕಣ್ಯಾಕ. ನನಗೂ ಅವನದೇ ಯೋಚನೆ ಆಗ್ಬಿಟ್ಟದೆ. ಎಲ್ಲೋ ನಾನೇ ಮದುವೆ ಮಾಡ್ಕೊಳ್ಳೋದ ನವೀನನ್ಗೆ ಅಂತ ಅನ್ಕೊಂಡೆ. ಅವು ನನ್ನ ಮಗ ಕಿತ್ತೋದು. ನನ್ನ ಮಗ ಅದು ಯಾವಳನ್ನ ಕಟ್ಕೊಬಂದ. ಯಾಕೆ ಬೇಕು ನಮ್ಮ ಆಸೆ? ಇನ್ನೊಬ್ಬ ಮಗ ಇದ್ರೆ ಹೆಂಗೋ ಗಂಟಾಕಬೋದಾಗಿತ್ತು ಇರೋನೊಬ್ಬ. ಹಂಗನ್ಬಿಟ್ಟು ನನ್ನ ತಮ್ಮನ ಮಗಳು ಬಿಟ್ಬಿಡೋಕ್ಕಾಗದ? ಎಲ್ಲಕ್ಕಿಂತ ಹೆಚ್ಚಾಗಿ ಆಸ್ತಿ ಬದುಕಾಟೆಲ್ಲ ಬಿಟ್ಬಿಡೋಕ್ಕಾಗದ? ಇರೋದೊಬ್ಳು ಮಗಳು. ನಾನು ಕಂಡವ್ರು ತಿನ್ಲ, ನಮ್ಮವ್ರು ತಿಂದರೆ ತಮ್ಮವ್ರು ತಿಂದರೆ ಏನು ಅನ್ಸಕ್ಕಿಲ್ಲ. ಯಾರೋ ಆಚಾರ ಈಚಾರು ಬಂದು ತಿಂದರೆ ಹೊಟ್ಟೆಲ್ಲ ಹುರಿದೋಯ್ತದೆ. ಅದಕ್ಕೆ ಕಣ್ಯಾಕ. ಇಲ್ಲ ಅಂದಿದ್ರೆ ನಾನು ಆಸ್ತಿ ಪಾಸ್ತಿ ಇಲ್ಲ ಅಂದಿದ್ರೆ ಬಿಟ್ಬಿಡಿವ್ನಿ. ಏನಾರು ಮಾಡ್ಕೊಂಡು ಹೋಗ್ಲಿ, ನಮಗೇನು ಅಂತವ ಮದುವೆ ಆಗೋದಲ್ಲ ಅಂತವ. ಈಗ ಆಸ್ತಿ ಬೇರೆ ಅದೇ ಹೋಗ್ಲಿ. ಪಾರ್ವತಿ ಮನೆಯವ್ರು ಇಟ್ಟಿಲ್ಲಾರು ಆಸ್ತಿ ಕೊಟ್ಟಾರೆ. ಒಂದಿಷ್ಟು ಅಗ್ಲಾದೆ ಅಲ್ಲೇ ಕಿತ್ತಾಡ್ತಾ ಕೂತವೆ 3 ಜನ ಎತ್ಕೊಂಡು. ಇನ್ನು ಇವಳಿಗೂ ಕೊಟ್ಟವ್ರೆ ಇಲ್ಲ ಅಂತಲ್ಲ. ಒಂದಿಷ್ಟು ಅಗ್ಲಾದೆ ಯಾವ ಮೂಲೆಗೆ. ಅದ್ರ ಬದಲು ಸುಮ್ಮನಾರು ಮದುವೆ ಮಾಡ್ಕೊಂಡ್ರೆ ಅಚ್ಚುಕಟ್ಟಾಗಿ ನಾನು ನಿನ್ನೆಲ್ಲ ಆರಾಮಾಗಿರ್ಬೋದು ಅಂತ ಕಣ್ಯಾಕ. ಇನ್ನೇನು ಇಲ್ಲ. ಕಣ್ಣೆ ಮಗ ನೀನು ಹೇಳೋದು ಸರಿಯಾಗಿ ಅದೇ. ಈಗ ನೈಸ್ ಮಾಡಿಬಿಟ್ಟು ಕರ್ಕ ಬಂದ್ಬಿಡು ಸುಮ್ಮನೆ. ಏನು ಹೇಳ್ದ ಅವನು ಏನು ಹೇಳ್ದ?
ಅವ್ನಿಗೆ ಹಿಂಗೆಲ್ಲ ಹೇಳಕತ್ತದ ನವೀನನ್ಗೆ ಮದುವೆ ಮಾಡ್ಕೊಳಕ್ಕೆ ಕರ್ಕ ಬಂದೀವಿ ಅಂತ ನೋಡಿದೆ ಸುಮ್ಮನೆ ವಾತಾವರಣ ಹೆಂಗಿದ್ದದು ನವೀನ್ ಅನ್ಕೊಂಡ್ರೆ ಆಸೆಯೋ ಇಲ್ವೋ ಅವಳಿಗೇನೋ ಆಗಿಂದ ಆಸೆ ಇತ್ತು ಈಗ ಆಸೆ ಇದ್ದದ ಇಲ್ವೋ ಗೊತ್ತಿಲ್ಲ ಅವಳ ಕರೆಸ್ಬಿಟ್ಟು ನೋಡದ ಹಿಂಗೆ ಏನು ಅಂತವ ನೇ ಮಗ ಸೊಸಿಲ್ಲ ಅದೇ ಆಸೆ ಇಲ್ಲ ನವೀನನ್ ಕಂಡ್ರೆ ಭಾರಿ ಆಸೆ ಕಂತ ಅವಳಿಗೆ ಏನಾರು ನವೀನನ್ ಸುದ್ದಿ ಮಾತಾಡ್ಬಿಟ್ರೆ ನಾಶ ಕೂತ್ಕೊತಾಳೆ ಹ್ಞೂ ಭಾರಿ ಆಸೆ ನವೀನನ್ ಕಂಡ್ರೆ ಮದುವೆ ಆಗೋದಲ್ಲ ಅಂದ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟವಳೆ ಅಷ್ಟೇ ನಾವೇನಾದ್ರು ಸಾಥ್ ಕೊಟ್ಟರೆ ಗ್ಯಾರಂಟಿ ಅವಳು ನವೀನನ್ ಮದುವೆ ಆಗೋದಂತವೆ ಗ್ಯಾರಂಟಿ ಸುಮ್ಮನೆ ಅದು ಇದು ಯೋಚನೆ ಮಾಡ್ಕೊಂಡು ಕೂತ್ಕೊಬಿಡ ಒಳ್ಳೆ ಕರಿಕೆ 12 ವಿಜ್ಞಾನಂಗೆ ಏನಾರು ಆಗಲಿ ಮೊದಲು ಅವಳನ್ನ ಕರಿ ಅವ್ಳು ಕರಿಯಕ್ತಾನೆ ನಮಗೆ ಮಾಡಿದ್ದು ಅದು ಮಾಡಕ್ತಾನೆ ಸಿಲಿಂಡರ್ ಎಲ್ಲ ಬ್ಲಾಸ್ಟ್ ಆಗಿದ್ದು ಅದಕ್ಕೆ ಹೇಳಿದ್ದು ಒಳ್ಳೆ ಕೆಲಸಕ್ಕೆ 12 ವಿಘ್ನ ಮೊದಲು ಅವಳನ್ನ ಕರಿ ಈಗ ನಾನು ಹೇಳ್ತೀನಿ ಅವಳನ್ನ ಕರೆದ್ಬಿಟ್ಟು ಅಚ್ಚುಕಟ್ಟಾಗಿ ಇಲ್ಲಿಸ್ಕೊಬಿಡದೆ ನೆಗ್ಗಿತ್ತ ಏನು ನಮ್ಮೇನಲ್ವ ನಾಳೆ ಒಂದು 4 ಕೆಲಸ ಮಾಡ್ಕೊಡೋದಕ್ಕಂತಕೋ ಏನಾಯ್ತು ಉಂಕನಕ ನೀನು ಹೇಳ್ತಾ ಇರೋದು ಸರಿಯಾಗಿ ಅದೇ ಯಾವತ್ತಿದ್ರು ನಮ್ಮ ರಕ್ತ ಸಂಬಂಧ ನಮಗೆ ಕನಕ ಸುಮ್ಮನೆ ನನಗೂ ಬೇಜಾರಾಗ್ಬಿಟ್ಟದೆ ಬಿಡು ಹೋಗ್ಲಿ ಹೊಚ್ಕಟಕ್ಕೆ ಈಗ ಅತ್ತಗಿತ್ತ ತಲೆ ಕೆಡ್ಸ್ಕೊಳ್ಳೋದು ಬೇಡ ಹೋಗಿ ಅವಳೇ ಬತ್ತಾಳಲ್ಲ ಸುಮ್ಮ ಬಂದರೆ ಬರಲಿಲ್ಲ ಅಂದರೆ ನಾನೇ ಒಂದು ಅಜ್ಜಿ ಕರ್ಕ ಬಂದ್ಬಿಡ್ತೀನಿ ಇವತ್ತೇ ಹ್ಞೂ ಕೆಲಸ ಮಾಡು ಇಲ್ಲ ಹೇಳು ನಾನೇ ಕರ್ಕ ಬರೋಣ ಬೇಡಾಗತ್ತೆ ಇಲ್ಲೆಲ್ಲ ರೆಡಿ ಮಾಡ್ಕೊ ಆಮೇಲೆ ಫೋನ್ ಮಾಡ್ತೀನಿ ಇನ್ನೊಂದ್ಸಲ ಏನಂದು ಸೇವಸಿ ಗೊತ್ತಾದ್ಮೇಲೆ ಕೇಳ್ತೀನಿ ಏನಂದು ಸುಮ ಅಂತವ ಏನೋ ಬರೋಕ್ಕಿಲ್ಲ ಮಾಡೋಕ್ಕಿಲ್ಲ ಬೇಡಾಗಿಲ್ಲ ಅಂತಂದರೆ ನಾನೇ ಹೋಗ್ಬಿಡ್ತೀನಿ ಒಯ್ತೀನೆಲ್ಲ ಕಳ್ಸೋಕ್ಕಿಲ್ಲ ಅನ್ನಕ್ಕೆ ಆಯ್ಕಿಲ್ಲ ಒಂದು 4-5 ಜೊತೆ ಬಟ್ಟೆ ತುಂಬ್ಕೊಂಡು ಬರ್ತೀನಿ ಬೇಕಾದ್ರೆ ಅಂಗಡಿ ಹೋಗಿ ತಗೊಳೋದಕ್ಕೆ ತಕೋ ಅಚ್ಚುಕಟ್ಟಾಗಿ ನೋಡ್ಕೋಬೇಕು ಕಳ್ಳ್ಯಾಕ ಸುಮ್ಮನೆ ಅಚ್ಚುಕಟ್ಟಾಗಿ ನೋಡ್ಕೋಬೇಕು ನಮ್ಮ ಮನೆ ಸೊಸೆ ಆಗೋಳು ಅಲ್ವಾ ಕಣ್ಣೆ ಮಗ ನಿಜ ಕಣ್ಣೆ ಅಚ್ಚುಕಟ್ಟಾಗಿ ನೋಡ್ಕೋಬೇಕು ಇನ್ನೇನಕ್ಕ ಆಮೇಲೆ ನೋಡ್ತೀನಿ ಸುಮ್ಮಗಿಮ್ಮ ಬರ್ತೀನಿ ಏನಾರು ಒಂದಿದ್ರೆ ಇದು ಮಾಡ್ಬಿಡ್ತೀನಿ ತಾಳು ಬಾಡ್ಗಿಡ್ ಹೆಸರು ಮಾಡೋಣ ಇಲ್ಲ ಏನಾರು ಬೇರೆ ಏನು ಮಾಡೋಣ ಮಗ ಸಿಹಿ ಸುದ್ದಿಗೆ ಒಳ್ಳೆ ಕೆಲಸ ಕರಿತಾವಿ ಬಾಡ್ ಹೆಸರು ಮಾಡೋದ್ಕಿಂತ ಏನಾರು ಒಬ್ಬಗೆ ಬಿಟ್ಟು ಮಾಡಿಬಿಟ್ಟು ಅಚ್ಚುಕಟ್ಟಾಗಿ ಹೆಸರು ಮಾಡಿಬಿಟ್ಟು ಏನಾರು ಹಪ್ಳ ಗಿಪ್ಳ ಹೆಣ್ಕಾಕ್ನಿ ಯಾವ್ದಾರು ಪಲ್ಯ ಮಾಡಿಬಿಟ್ಟು ಸರಿ ಕಣ್ಯಾಕ ಹಂಗೆ ಮಾಡ್ತೀನಿ ಕಂತ ತಕೋ ನೀನು ಹೇಳಿದ್ರೆ ಇಲ್ಲ ಅನ್ನಕ್ಕದ ಸರಿ ಒಳ್ಳೆ ಹಿಡ್ಡಿನ ಕೊಟ್ಟೆ ತಾಳು ಈಗ ಹೋಗ್ಬಿಟ್ಟು ಇನ್ನೊಂದು ಸ್ವಲ್ಪ ಫೋನ್ ಮಾಡೋಣ ಆಡಕತ್ತಿರು ಆಮೇಲೆ ಮಾಡುವಂತೆ ಏನಾದ್ರು ಬಾ ಈಗ ಮಾಡಿದ್ದು ಏನು ಅನ್ಕೊಳಕಿಲ್ಲ ಅವನು ಸ್ವಲ್ಪ ಹೊತ್ತಾದ್ಮೇಲೆ ಮಾಡ್ಬೇಕು ತಾಳು ಸರಿ ಕಂತ ತಕೋ ಅದಕ್ಕೆ ಕೋಪ ಮಾಡ್ಕೊಂಡಿಯೇ ಸರಿ ಏನಾದ್ರು ತಿಂದಿಯಾ ಹಂಗಿಲ್ಲ ಅಂಗಡಿಗೆ ಹೋಯ್ತಾವನಿ ಏನಾದ್ರು ತಗೊಬರೋಣ ಮೊಟ್ಕಿಟ್ಟೆ ಪಪ್ಸು ಇಲ್ಲ ಬಾದ್ರಸ ತಿಂದಿಯಾ ಇಲ್ಲ ಚಂದ್ರಿಕಲ್ ಏನಾದ್ರು ತಿಂದಿನಿ ಯಾಕ ಚಪಾಕಡಿ ತಿಂದಿಯಾ ಅಣ್ಣೆ ಏನು ತಗೋಬೇಕತ್ತಾ ಅದು ಕೇಕ್ ಅವಲ್ಲ ಇದು ಪಾನ್ಕಾಜಿ ಮಡಗಿರ್ತಾರಲ್ಲ ಕೇಕು ಅದೊಂದೆರಡು ಕೇಕ್ ತಗೊಬ ಆಮೇಲೆ ಉರ್ಕಿ ತಗೊಬೇಡ ಚಕ್ರಿನುವೆ ನಿಪ್ಪಿಟ್ನುವೆ ಉರ್ಕಿನೂ ತಗೊಬ ಬಾರಿಗೆ ಏನಾಗ್ಬಿಟ್ಟದೆ ಆಸ್ಪತ್ರೆಲಿ ಇದ್ನಲ್ಲ ತಂದು ಕೊಟ್ಟಾಗ ಮುಂದೆ ಒಂದ್ಬಿಟ್ಟು ಕೇಳುವಿಲ್ಲ ಏನೂ ಇಲ್ಲ ತಗೊಬ ಹೋದ್ರೆ ಸರಿ ಕನಕ ಆಮೇಲೆ ನನಗೆ ಬೇಕಾಗಿರೋದನ್ನ ತಗೊಬರ್ಬೇಡ ನಿನಗೇನು ಬೇಕು ನೋಡು ನಿನಗೇನು ಬೇಕಾರೆ ತಗೊಬ ನಿಮಗೆ ಕಾಸಲ್ಲಿತ್ತು ಅಯ್ಯೋಣ ಯಾಕ ನಂದಿನಿ ಬೇಡ ಅಂದ್ರೆ ಕೇಳಲಿಲ್ಲ ಅವತ್ತು ಮನೆ ದಿವಸ ಆಸ್ಪತ್ರೆಗೆ ಬಂದಿತ್ತಿಲ್ವ ನೋಡ್ಕೊಬೋಕೆ ಆಗ ಬೇಡ ಅಂದ್ರೆ ಕೇಳ್ದಾನೆ 3,000 ಕೊಟ್ಟು ಹೋದ್ಲು ನೀನೆಲ್ಲವ ಈಗ ಕಷ್ಟ ಸುಖಕ್ಕೆ ದುಡ್ಡಿಲ್ಲ ನಿಂತವುವೆ ಎಲ್ಲಿದ್ದಾವೆ ಅಂದ್ಬಿಟ್ಟು 3,000 ಕೊಟ್ಟು ಹೋದ್ಲು ಬೇಕಾರೆ ಫೋನ್ ಮಾಡೋದು ತಲೆಗೆಲ್ಲ ಕೆಡ್ಸ್ಕೊಬೇಡ ನಾನು ಯಾರು ಫೋನ್ಗಾರು ಹಾಕ್ತೀನಿ ಇಸ್ಕೊಳುವೆ ಅತ್ತ ಕಾಸ ಅಂತ ಅಂದ್ಲು ಕಣ್ಯಾಕ ಇದು ಮಾಡಳಂತೆ ಆಗ್ತಾಳಂತೆ ಅದಕ್ಕೆ ನಾನೇ ಬೇಡಕನವ ನೀನೇ ಚೆನ್ನಾಗಿರು ಸಾಕು ಅಂತಂದೆ ಅದೇ ಒಂದು 3,000 ಆಮೇಲೆ ಇನ್ನುವೇ ಹೊಸ ಸಿದ್ದರಾಮಯ್ಯ ದುಡ್ಡು ಬಂದಿತ್ತಲ್ಲ ತಗೊಂಡಿಲ್ಲ ಆಮೇಲೆ ಮುತ್ಕೋ ದುಡ್ಡು ಅದು ತಗೊಂಡಿಲ್ಲ ಬಡ್ಡಿ ದುಡ್ಡು ಬರಬೇಕಲ್ಲ ಅದನ್ನು ಇಸ್ಕೊಂಡಿಲ್ಲ ಎಲ್ಲನೂ ಇಸ್ಕೊಳಕಾಯ್ತದೆ ಸುಮ್ಮ ಬತ್ತಲೆಲ್ಲ ಬಟ್ಟೆ ಬರೀ ತಗೊಳಕ್ಕೆ ಸರಿ ಕಂತ ಕಣೆ ಮಗ ಸರಿ ಆಗೋದೆಲ್ಲ ಒಳ್ಳೆದಕ್ಕೆ ಸರಿ ತಗೋ ಒಳ್ಳೇದಾಗಲಿ ಮುಂದುವರಿಯುವುದು ಹಂಗೆ ವಿಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಂಗೆ ಲೈಕ್ ಟೂಗೂ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಆದರೆ ಲೈಕ್ ಕೊಟ್ಬಿಡಿ ಬರೋದ ಮತ್ತೆ